ಇವತ್ತಿನ ಕ್ಲಾಸಲ್ಲಿ ಪ್ರಾಫಿಟ್ ಅಂಡ್ ಲಾಸ್‌ನ ಟೈಪ್ 7 ಅನ್ನ ನೋಡ್ತಿದ್ದೀವಿ. ಟೈಪ್ 7 ಕ್ವೆಶ್ಚನ್ ಅನ್ನ ನೋಡೋಣ ಬನ್ನಿ. ವೆನ್ ವೆನ್ ವೆಂಡರ್ ಬಾಟ್ 6 ಆಪಲ್ ಎಟ್ rupees 10 and sold them for rupees 6, find his gain and loss in percent. ಈ ಕ್ವೆಶ್ಚನ್ ಈ ಟೈಪ್ 7 ಕ್ವೆಶ್ಚನ್ ಸಾರ್ಟ್ ಔಟ್ ಮಾಡಬೇಕು ಅಂದ್ರೆ ಇಲ್ಲಿ ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಫಸ್ಟ್ ವಿ ಹ್ಯಾವ್ ಟು ಮೇಕ್ ಕ್ವಾಂಟಿಟಿ ಈಕ್ವಲ್. ಕೊಟ್ಟಿರೋ ಕ್ವಾಂಟಿಟಿನ ಈಕ್ವಲ್ ಆಗಿ ನಾವು ಮಾಡ್ಕೊಬೇಕು. ಮಾಡ್ಕೊಂಡ್ರೆ ಟೈಪ್ 7 ಕ್ವೆಶ್ಚನ್ಸ್ ನಾವು ಏನ್ ಮಾಡ್ಬೋದು, ಸಾರ್ಟ್ ಔಟ್ ಅನ್ನ ಮಾಡ್ಬೋದು. ಏನಿದೆ ಕ್ವೆಶ್ಚನ್ ಹೇಳ್ತಿದ್ದಾರೆ, 10 rupees ಇಲ್ಲಿ 6 ಆಪಲ್ ಅನ್ನ ಏನ್ ಮಾಡಿದ್ದಾನೆ, ಬೈ ಮಾಡಿದ್ದಾನೆ. ಎಷ್ಟು rupees 10 rupees ಇಲ್ಲಿ ಎಷ್ಟು ಆಪಲ್ ಅನ್ನ ಬೈ ಮಾಡಿದ್ದಾನೆ, 6. ಓಕೆ, ಸೋಲ್ಡ್ ಮಾಡ್ಬೇಕಾದ್ರೆ ಏನ್ ಮಾಡಿದ್ದಾನೆ, rupees 6 ಅಲ್ಲಿ 4 ಆಪಲ್ ನ ಸೋಲ್ಡ್ ಮಾಡಿದ್ದಾನೆ. rupees 6 ಅಲ್ಲಿ ಎಷ್ಟು ಆಪಲ್ ಅನ್ನ ಸೋಲ್ಡ್ ಔಟ್ ಮಾಡಿದ್ದಾನೆ, 4 ಆಪಲ್ ಅನ್ನ ಏನ್ ಮಾಡಿದ್ದಾನೆ, ಸೋಲ್ಡ್ ಅನ್ನ ಮಾಡಿದ್ದಾನೆ. ಇಲ್ಲಿ ನೋಡಿ, ನಾವು ಕ್ವಾಂಟಿಟಿನ ಈಕ್ವಲ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವ್ ಏನನ್ನ ಮಾಡ್ಕೊಬೇಕಾಗುತ್ತೆ, ನಾವು ಕಾಮನ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಬೇಕು. ಕಾಮನ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು, ಇಲ್ಲಿ LCM ನ ತಗೊಬೇಕಾಗುತ್ತೆ. ಯಾವ್ದ್ರದ್ದು LCM, 6 ಮತ್ತೆ 4 ನ LCM ನ ತಗೊಬೇಕು. 2 3s 2 2s ನ LCM ಎಷ್ಟು ಬಂತು, 12. ಓಕೆ, ಈಗ ಎಷ್ಟು ಕ್ವಾಂಟಿಟಿನ ಈಕ್ವಲ್ ಮಾಡ್ಕೊಬೇಕಂದ್ರೆ ನಾವು ಏನ್ ಮಾಡ್ಕೊಬೇಕು, LCM ನ ತಗೊಬೇಕು. 6 2s ಎಷ್ಟು, 12. 4 3s ಎಷ್ಟು, 12. ಈಗ ಏನಾಗಿದೆ, ಕ್ವಾಂಟಿಟಿ ಈಕ್ವಲ್ ಆಗಿದೆ. ಓಕೆ, ಈಗ ಏನ್ ಮಾಡ್ಬೇಕು, rupees 10 ಇದೆಯಲ್ಲ, ಇದನ್ನ 2 ಇಂದ ಏನ್ ಮಾಡ್ಬೇಕು, ಮಲ್ಟಿಪ್ಲಿಕೇಶನ್ ಅನ್ನ ಮಾಡ್ಕೊಬೇಕು. ಎಷ್ಟಾಗುತ್ತೆ, 10 2s ಎಷ್ಟು, 20. ಓಕೆ, ಎಷ್ಟಕ್ಕೆ, 12 ಕ್ವಾಂಟಿಟಿಗೆ. ಓಕೆ, 6 3s ಎಷ್ಟು, 18. ಎಷ್ಟಕ್ಕೆ, 12 ಮ್ಯಾಂಗೋ ಆಪಲ್ ನ ಏನ್ ಮಾಡಿದ್ದಾರೆ, ಸಾಲ್ಡ್ ಔಟ್ ಅನ್ನ ಮಾಡಿದ್ದಾರೆ. ಓಕೆ, ಈಗ ಯಾವಾಗ್ಲೂ ಕೂಡ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಕೊಬೇಕಾದ್ರೆ ಸಿಪಿ ನ ಡಿನಾಮಿನೇಟರ್ ಅಲ್ಲಿ ಹಾಕೊಬೇಕು. ಸಿಪಿ ಯಾವುದು, ಆಲ್ರೆಡಿ ಫಸ್ಟ್ ಬಾಟ್ ಮಾಡಿರೋದೇ ನಾವು ಸಿಪಿ ಆಗಿ ತಗೊಂತೀವಿ. ಎಷ್ಟಿದೆ, 20 ಇಂಟು 100. ಓಕೆ, ಈಗ ನ್ಯೂಮರೇಟರ್ ಅಲ್ಲಿ ನಾವ್ ಏನ್ ಹಾಕೊಬೇಕು ಅಂದ್ರೆ ಇವೆರಡರ ನಡುವಿನ ಡಿಫ್ರೆನ್ಸಸ್. ಡಿಫ್ರೆನ್ಸಸ್ ಎಷ್ಟಿದೆ, 2 ಆಪಲ್ ಇದೆ, ಹಾಗಾಗಿ 2 ನ ಇಲ್ಲಿ ಹಾಕೊಂತೀವಿ. 0 0 ಕ್ಯಾನ್ಸಲ್ ಆಗುತ್ತೆ. ಎಷ್ಟು, 10% ಲಾಸ್ ಅಲ್ಲಿ ಏನ್ ಮಾಡ್ಕೊಂಡಿದ್ದಾನೆ, ಒಬ್ಬ ವೆಂಡರ್ ಆಪಲ್ ಅನ್ನ ಏನ್ ಮಾಡಿದಾನೆ, ಸೋಲ್ಡ್ ಔಟ್ ಅನ್ನ ಮಾಡಿದಾನೆ. ಓಕೆ, ಇನ್ನ ನಿಮ್ಗೆ ಕ್ಲಾರಿಟಿ ಸಿಗ್ಬೇಕು ಅಂದ್ರೆ ಇನ್ನೊಂದು ಕ್ವೆಶನ್ ಅನ್ನ ಸಾರ್ಟ್ ಔಟ್ ಮಾಡೋಣ. ಅವಾಗ ಈಸಿಯಾಗಿ ನಿಮ್ಗೆ ಏನ್ ಸಿಗುತ್ತೆ, ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಓಕೆ, ಏನಿದೆ ನೆಕ್ಸ್ಟ್ ಕ್ವೆಶನ್, ಸೆಕೆಂಡ್ ಕ್ವೆಶನ್ ಅಲ್ಲಿ ಏನಿದೆ, ಅ ವೆಂಡರ್ ಬಾಟ್ 8 ಪೆನ್ at 3 rupees and sold 12 for at 7 rupees. Find is gain or loss in percent. ಅಂದ್ರೆ ಏನು, ಇಲ್ಲಿ ಕ್ವಾಂಟಿಟಿನ ಈಕ್ವಲ್ ಮಾಡ್ಕೊಬೇಕು. ಓಕೆ, 3 rupeesಗೆ ಎಷ್ಟನ್ನ ತಗೊಂಬಂದಿದ್ದಾನೆ, 8 ಪೆನ್ಸ್ ನ ತಗೊಂಬಂದಿದ್ದಾನೆ. ಓಕೆ, ಇಲ್ಲಿ 7 rupeesಗೆ ಎಷ್ಟನ್ನ ತಗೊಂಬಂದಿದ್ದಾನೆ, 12 ಪೆನ್ಸ್ ನ ಏನ್ ಮಾಡಿದ್ದಾನೆ, ತಗೊಂಡಿದ್ದಾನೆ. ಇವೆರಡರ ನಡುವಿನ ನಾವು ಏನ್ ತಗೊಬೇಕು, LCM ನ ತಗೊಬೇಕಾಗುತ್ತೆ. 8 to 12, 2 4s 2 6 2 2s 2 3s ಇಷ್ಟು ಕೂಡ LCM ತೆಗೆದ್ರೆ ನಮಗೆ ಸಿಗುತ್ತೆ 24 ಬರುತ್ತೆ. ಓಕೆ, 24 ಬಂತು. ಈಗ 8 ಎಷ್ಟರಿಂದ ಮಲ್ಟಿಪ್ಲಿಕೇಶನ್ ಅನ್ನ ಮಾಡಿದ್ರೆ 24 ಬರುತ್ತೆ, 8 3s 24, 12 2s 24. ಈ 3 ನ ಏನ್ ಮಾಡಬೇಕು, ಈ 3 ಗೆ ಕ್ವಾಂಟಿಟಿನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಎಷ್ಟು, rupees 9. ಓಕೆ, ಎಷ್ಟಕ್ಕೆ, 24ಗೆ. ಓಕೆ, 7 ನ 2 ಗೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಎಷ್ಟು, rupees 14. ಎಷ್ಟಿಗೆ, 24 ಪೆನ್ಸ್ಗೆ. ಓಕೆ, ಈಗ ಏನ್ ಮಾಡ್ಬೇಕು ಅಂತ ಹೇಳಿದೆ, ಡಿನಾಮಿನೇಟರ್ ಅಲ್ಲಿ ಫಸ್ಟ್ ಸಿಪಿ ಏನ್ ತಗೊಂಡಿರ್ತೀವಿ, ಸಿಪಿ ಇಸ್ ನಥಿಂಗ್ ಬಟ್ ಫಸ್ಟ್ ಬಾಟ್, ಯಾವ್ದ್ರಲ್ಲಿ ಬಾಟ್ ಅನ್ನ ಮಾಡಿದ್ವಿ, 9 rupees ಅಲ್ಲಿ ಬಾಟ್ ಮಾಡಿದ್ವಿ, ಅದನ್ನ ಡಿನಾಮಿನೇಟರ್ಗೆ ಹಾಕೊಂಡ್ವಿ, ಇಂಟು 100. ಇದ್ರ ನಡುವಿನ ಡಿಫ್ರೆನ್ಸಸ್ ಎಷ್ಟಿದೆ, 5 ಇದೆ. ಓಕೆ, 5 ನ ನ್ಯೂಮರೇಟರ್ ಅಲ್ಲಿ ಹಾಕೊಂತೀವಿ. ಓಕೆ, ಇನ್ನ ಸಿಂಪ್ಲಿಫಿಕೇಶನ್ ಅನ್ನ ಮಾಡಬೇಕು ಅಂದ್ರೆ 500 ಇಸ್ ಡಿವೈಡೆಡ್ ಬೈ 9. ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮ್ಗೆ ಎಷ್ಟು ಸಿಗುತ್ತೆ, 55.55% ಏನ್ ಸಿಕ್ಕಿದೆ ಇಲ್ಲಿ, ಪ್ರಾಫಿಟ್. ದ ಪಾಯಿಂಟ್ ಶುಡ್ ಬಿ ನೋಟೆಡ್. ಪ್ರೀವಿಯಸ್ ಕ್ವೆಶನ್ ಅಲ್ಲಿ ಏನಾಗಿತ್ತು, ಲಾಸ್ ಸಿಕ್ಕಿತ್ತು, ಇಲ್ಲಿ ಏನಾಗಿದೆ, ಪ್ರಾಫಿಟ್ ಸಿಕ್ಕಿದೆ. ಇಲ್ಲಿ ಡಿಫ್ರೆನ್ಸಸ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಪ್ರಾಫಿಟ್ ಯಾವುದು, ಲಾಸ್ ಯಾವುದು ಅಂತ. ಓಕೆ, ನಿಮ್ಗೆ ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೊಂತೀನಿ. ನಿಮ್ಗೆಲ್ರಿಗೂ ಕೂಡ ಒಂದು ಹೋಮ್ವರ್ಕ್ ಕ್ವೆಶನ್ ಕೊಟ್ಟಿದ್ದೀನಿ. ಆ ಹೋಮ್ವರ್ಕ್ ಕ್ವೆಶನ್ ಏನು ಅಂತ ನೋಡೋಣ. ಓಕೆ, ಏನಿದೆ ಹೋಮ್ವರ್ಕ್ ಕ್ವೆಶನ್, ಆ ಶಾಪ್ ಕೀಪರ್ ಬಾಟ್ 3 ಮ್ಯಾಂಗೋ ಎಟ್ 25 rupees. 25 ರೂಪಾಯಿಲಿ 3 ಮ್ಯಾಂಗೋನ ಏನ್ ಮಾಡಿದ್ದಾನೆ, ಬೈಯನ್ನ ಮಾಡಿದ್ದಾನೆ. ಅಂಡ್ ಸೋಲ್ಡ್ ದೆಮ್, ಅದರಲ್ಲಿ 2 ಮ್ಯಾಂಗೋನ 15 rupeesಗೆ ಏನ್ ಮಾಡಿದ್ದಾನೆ, ಸೋಲ್ಡ್ ಮಾಡಿದ್ದಾನೆ. ದೆನ್ ಫೈಂಡ್ ಇಸ್ ಗೇನ್ ಆರ್ ಲಾಸ್ ಇನ್ ಪರ್ಸೆಂಟ್. ಓಕೆ, ಈ ಕ್ವೆಶನ್ ನಿಮ್ಗೆ ಹೋಮ್ವರ್ಕ್ ಕ್ವೆಶನ್ ಆಗಿದೆ. ಈ ಕ್ಯಾಲ್ಕುಲೇಷನ್ ಅನ್ನ ಮಾಡಿ ನೀವು ಎಷ್ಟು ಕಲ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಈ ಹೋಮ್ವರ್ಕ್ ಕ್ವೆಶನ್ ನ ಮಾಡ್ಬಿಟ್ಟು ಕಮೆಂಟ್ ಅಲ್ಲಿ ನಿಮ್ಮ ಆನ್ಸರ್ಸ್ ಗಳನ್ನ ತಿಳಿಸಿ.